ಸದ್ಯ ಭಾರತ ಮತ್ತು ಯುಎಇ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಮತ್ತು ಇದು ತೀರಾ ಅಗತ್ಯ ಈಗ ಸದ್ಯಕ್ಕೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಒಂದು ರೀತಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಕೇವಲ 3 ಗಂಟೆಯದ್ದಾಗಿತ್ತು. 4:20ಕ್ಕೆ ಭಾರತಕ್ಕೆ ಯುಎಇ ಅಧ್ಯಕ್ಷ ಅಲ್ ನಹ್ಯಾನ್ ಎಂಟ್ರಿ ಕೊಡ್ತಾರೆ. ಏರ್ಪೋರ್ಟ್ ಅಲ್ಲಿ ಯುಎಇ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಅವರೇ ಆಲಿಂಗನದ ಸ್ವಾಗತವನ್ನ ನೀಡ್ತಾರೆ. ಒಂದೇ ಕಾರಲ್ಲಿ ಪ್ರಧಾನಿ ಮೋದಿ ಅವರು ಹಾಗೇನೆ ಅಲ್ ನಹ್ಯಾನ್ ಪ್ರಯಾಣವನ್ನ ಬೆಳೆಸ್ತಾರೆ. 6 ಗಂಟೆಗೆ ಭಾರತದಿಂದ ಅಲ್ ನಹ್ಯಾನ್ ನಿರ್ಗಮಿಸ್ತಾರೆ, ವಾಪಸ್ ಹೋಗ್ತಾರೆ. ಯುಎಇ ಅಧ್ಯಕ್ಷರು ಭಾರತದಲ್ಲಿದ್ದಂತ ಅವಧಿ ಜಸ್ಟ್ 3 ಗಂಟೆ. ಕೇವಲ 3 ಗಂಟೆ ಪ್ರವಾಸದಲ್ಲಿ 12 ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸ ಆಗಿದೆ. ಪ್ರತಿ ವರ್ಷ 200 ಬಿಲಿಯನ್ ವ್ಯಾಪಾರದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ 2032ರವರೆಗೂ. 18.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನಡೆಸುವ ಗುರಿಯನ್ನ ಹೊಂದಲಾಗಿದೆ. ಹೀಗೆ 10 ಹಲವು ಒಪ್ಪಂದಗಳು, ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಕೆಲಸ ಆಗಿದೆ. ಈಗ ಈ ಒಪ್ಪಂದಗಳು ಉಭಯ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಸುಧಾರಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಇರುವಾಗ ಈ ರೀತಿ ದೇಶಗಳ ಜೊತೆಗಿನ ಬಾಂಧವ್ಯ ಮತ್ತು ಒಪ್ಪಂದಗಳು ಭಾರತ ದೇಶಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ. ಅದರಲ್ಲೂ ಇಂಥ ತೈಲ ರಾಷ್ಟ್ರಗಳ ಜೊತೆಗೆ ಯುಎಇ ಜೊತೆಗೆ ಮಾಡಿಕೊಂಡಿರುವಂತಹ 12 ಒಪ್ಪಂದಗಳು. ಇನ್ನ ನೆಕ್ಸ್ಟ್, ಸದ್ಯ ಭಾರತ ಮತ್ತು ಯುಎಇ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಮತ್ತು ಇದು ತೀರಾ ಅಗತ್ಯ ಈಗ ಸದ್ಯಕ್ಕೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಒಂದು ರೀತಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಕೇವಲ 3 ಗಂಟೆಯದ್ದಾಗಿತ್ತು. 4:20ಕ್ಕೆ ಭಾರತಕ್ಕೆ ಯುಎಇ ಅಧ್ಯಕ್ಷ ಅಲ್ ನಹ್ಯಾನ್ ಎಂಟ್ರಿ ಕೊಡ್ತಾರೆ. ಏರ್ಪೋರ್ಟ್ ಅಲ್ಲಿ ಯುಎಇ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಅವರೇ ಆಲಿಂಗನದ ಸ್ವಾಗತವನ್ನ ನೀಡ್ತಾರೆ. ಒಂದೇ ಕಾರಲ್ಲಿ ಪ್ರಧಾನಿ ಮೋದಿ ಅವರು ಹಾಗೇನೆ ಅಲ್ ನಹ್ಯಾನ್ ಪ್ರಯಾಣವನ್ನ ಬೆಳೆಸ್ತಾರೆ. 6 ಗಂಟೆಗೆ ಭಾರತದಿಂದ ಅಲ್ ನಹ್ಯಾನ್ ನಿರ್ಗಮಿಸ್ತಾರೆ, ವಾಪಸ್ ಹೋಗ್ತಾರೆ. ಯುಎಇ ಅಧ್ಯಕ್ಷರು ಭಾರತದಲ್ಲಿದ್ದಂತ ಅವಧಿ ಜಸ್ಟ್ 3 ಗಂಟೆ. ಕೇವಲ 3 ಗಂಟೆ ಪ್ರವಾಸದಲ್ಲಿ 12 ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸ ಆಗಿದೆ. ಪ್ರತಿ ವರ್ಷ 200 ಬಿಲಿಯನ್ ವ್ಯಾಪಾರದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ 2032ರವರೆಗೂ. 18.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನಡೆಸುವ ಗುರಿಯನ್ನ ಹೊಂದಲಾಗಿದೆ. ಹೀಗೆ 10 ಹಲವು ಒಪ್ಪಂದಗಳು, ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಕೆಲಸ ಆಗಿದೆ. ಈಗ ಈ ಒಪ್ಪಂದಗಳು ಉಭಯ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಸುಧಾರಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಇರುವಾಗ ಈ ರೀತಿ ದೇಶಗಳ ಜೊತೆಗಿನ ಬಾಂಧವ್ಯ ಮತ್ತು ಒಪ್ಪಂದಗಳು ಭಾರತ ದೇಶಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ. ಅದರಲ್ಲೂ ಇಂಥ ತೈಲ ರಾಷ್ಟ್ರಗಳ ಜೊತೆಗೆ ಯುಎಇ ಜೊತೆಗೆ ಮಾಡಿಕೊಂಡಿರುವಂತಹ 12 ಒಪ್ಪಂದಗಳು. ಇನ್ನ ನೆಕ್ಸ್ಟ್, ಸದ್ಯ ಭಾರತ ಮತ್ತು ಯುಎಇ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಮತ್ತು ಇದು ತೀರಾ ಅಗತ್ಯ ಈಗ ಸದ್ಯಕ್ಕೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಒಂದು ರೀತಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಕೇವಲ 3 ಗಂಟೆಯದ್ದಾಗಿತ್ತು. 4:20ಕ್ಕೆ ಭಾರತಕ್ಕೆ ಯುಎಇ ಅಧ್ಯಕ್ಷ ಅಲ್ ನಹ್ಯಾನ್ ಎಂಟ್ರಿ ಕೊಡ್ತಾರೆ. ಏರ್ಪೋರ್ಟ್ ಅಲ್ಲಿ ಯುಎಇ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಅವರೇ ಆಲಿಂಗನದ ಸ್ವಾಗತವನ್ನ ನೀಡ್ತಾರೆ. ಒಂದೇ ಕಾರಲ್ಲಿ ಪ್ರಧಾನಿ ಮೋದಿ ಅವರು ಹಾಗೇನೆ ಅಲ್ ನಹ್ಯಾನ್ ಪ್ರಯಾಣವನ್ನ ಬೆಳೆಸ್ತಾರೆ. 6 ಗಂಟೆಗೆ ಭಾರತದಿಂದ ಅಲ್ ನಹ್ಯಾನ್ ನಿರ್ಗಮಿಸ್ತಾರೆ, ವಾಪಸ್ ಹೋಗ್ತಾರೆ. ಯುಎಇ ಅಧ್ಯಕ್ಷರು ಭಾರತದಲ್ಲಿದ್ದಂತ ಅವಧಿ ಜಸ್ಟ್ 3 ಗಂಟೆ. ಕೇವಲ 3 ಗಂಟೆ ಪ್ರವಾಸದಲ್ಲಿ 12 ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸ ಆಗಿದೆ. ಪ್ರತಿ ವರ್ಷ 200 ಬಿಲಿಯನ್ ವ್ಯಾಪಾರದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ 2032ರವರೆಗೂ. 18.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನಡೆಸುವ ಗುರಿಯನ್ನ ಹೊಂದಲಾಗಿದೆ. ಹೀಗೆ 10 ಹಲವು ಒಪ್ಪಂದಗಳು, ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಕೆಲಸ ಆಗಿದೆ. ಈಗ ಈ ಒಪ್ಪಂದಗಳು
ಉಭಯ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಸುಧಾರಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಇರುವಾಗ ಈ ರೀತಿ ದೇಶಗಳ ಜೊತೆಗಿನ ಬಾಂಧವ್ಯ ಮತ್ತು ಒಪ್ಪಂದಗಳು ಭಾರತ ದೇಶಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ. ಅದರಲ್ಲೂ ಇಂಥ ತೈಲ ರಾಷ್ಟ್ರಗಳ ಜೊತೆಗೆ ಯುಎಇ ಜೊತೆಗೆ ಮಾಡಿಕೊಂಡಿರುವಂತಹ 12 ಒಪ್ಪಂದಗಳು. ಇನ್ನು ನೆಕ್ಸ್ಟ್, ಸದ್ಯ ಭಾರತ ಮತ್ತು ಯುಎಇ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು, ಮತ್ತು ಇದು ತೀರಾ ಅಗತ್ಯ ಈಗ ಸದ್ಯಕ್ಕೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಒಂದು ರೀತಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಕೇವಲ 3 ಗಂಟೆಯದ್ದಾಗಿತ್ತು. 4:20ಕ್ಕೆ ಭಾರತಕ್ಕೆ ಯುಎಇ ಅಧ್ಯಕ್ಷ ಅಲ್ ನಹ್ಯಾನ್ ಎಂಟ್ರಿ ಕೊಡ್ತಾರೆ. ಏರ್ಪೋರ್ಟ್ ಅಲ್ಲಿ ಯುಎಇ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಅವರೇ ಆಲಿಂಗನದ ಸ್ವಾಗತವನ್ನ ನೀಡ್ತಾರೆ. ಒಂದೇ ಕಾರಲ್ಲಿ ಪ್ರಧಾನಿ ಮೋದಿ ಅವರು ಹಾಗೇನೆ ಅಲ್ ನಹ್ಯಾನ್ ಪ್ರಯಾಣವನ್ನ ಬೆಳೆಸ್ತಾರೆ. 6 ಗಂಟೆಗೆ ಭಾರತದಿಂದ ಅಲ್ ನಹ್ಯಾನ್ ನಿರ್ಗಮಿಸ್ತಾರೆ, ವಾಪಸ್ ಹೋಗ್ತಾರೆ. ಯುಎಇ ಅಧ್ಯಕ್ಷರು ಭಾರತದಲ್ಲಿದ್ದಂತ ಅವಧಿ ಜಸ್ಟ್ 3 ಗಂಟೆ. ಕೇವಲ 3 ಗಂಟೆ ಪ್ರವಾಸದಲ್ಲಿ 12 ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸ ಆಗಿದೆ. ಪ್ರತಿ ವರ್ಷ 200 ಬಿಲಿಯನ್ ವ್ಯಾಪಾರದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ 2032ರವರೆಗೂ. 18.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನಡೆಸುವ ಗುರಿಯನ್ನ ಹೊಂದಲಾಗಿದೆ. ಹೀಗೆ 10 ಹಲವು ಒಪ್ಪಂದಗಳು, ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಕೆಲಸ ಆಗಿದೆ. ಈಗ ಈ ಒಪ್ಪಂದಗಳು ಉಭಯ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಸುಧಾರಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಇರುವಾಗ ಈ ರೀತಿ ದೇಶಗಳ ಜೊತೆಗಿನ ಬಾಂಧವ್ಯ ಮತ್ತು ಒಪ್ಪಂದಗಳು ಭಾರತ ದೇಶಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ. ಅದರಲ್ಲೂ ಇಂಥ ತೈಲ ರಾಷ್ಟ್ರಗಳ ಜೊತೆಗೆ ಯುಎಇ ಜೊತೆಗೆ ಮಾಡಿಕೊಂಡಿರುವಂತಹ 12 ಒಪ್ಪಂದಗಳು. ಇನ್ನು ನೆಕ್ಸ್ಟ್, ಸದ್ಯ ಭಾರತ ಮತ್ತು ಯುಎಇ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು, ಮತ್ತು ಇದು ತೀರಾ ಅಗತ್ಯ ಈಗ ಸದ್ಯಕ್ಕೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಒಂದು ರೀತಿ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಯುಎಇ ಅಧ್ಯಕ್ಷರ ಭಾರತ ಪ್ರವಾಸ ಕೇವಲ 3 ಗಂಟೆಯದ್ದಾಗಿತ್ತು. 4:20ಕ್ಕೆ ಭಾರತಕ್ಕೆ ಯುಎಇ ಅಧ್ಯಕ್ಷ ಅಲ್ ನಹ್ಯಾನ್ ಎಂಟ್ರಿ ಕೊಡ್ತಾರೆ. ಏರ್ಪೋರ್ಟ್ ಅಲ್ಲಿ ಯುಎಇ ಅಧ್ಯಕ್ಷರನ್ನ ಪ್ರಧಾನಿ ಮೋದಿ ಅವರೇ ಆಲಿಂಗನದ ಸ್ವಾಗತವನ್ನ ನೀಡ್ತಾರೆ. ಒಂದೇ ಕಾರಲ್ಲಿ ಪ್ರಧಾನಿ ಮೋದಿ ಅವರು ಹಾಗೇನೆ ಅಲ್ ನಹ್ಯಾನ್ ಪ್ರಯಾಣವನ್ನ ಬೆಳೆಸ್ತಾರೆ. 6 ಗಂಟೆಗೆ ಭಾರತದಿಂದ ಅಲ್ ನಹ್ಯಾನ್ ನಿರ್ಗಮಿಸ್ತಾರೆ, ವಾಪಸ್ ಹೋಗ್ತಾರೆ. ಯುಎಇ ಅಧ್ಯಕ್ಷರು ಭಾರತದಲ್ಲಿದ್ದಂತ ಅವಧಿ ಜಸ್ಟ್ 3 ಗಂಟೆ. ಕೇವಲ 3 ಗಂಟೆ ಪ್ರವಾಸದಲ್ಲಿ 12 ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಕೆಲಸ ಆಗಿದೆ. ಪ್ರತಿ ವರ್ಷ 200 ಬಿಲಿಯನ್ ವ್ಯಾಪಾರದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ 2032ರವರೆಗೂ. 18.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ನಡೆಸುವ ಗುರಿಯನ್ನ ಹೊಂದಲಾಗಿದೆ. ಹೀಗೆ 10 ಹಲವು ಒಪ್ಪಂದಗಳು, ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಕೆಲಸ ಆಗಿದೆ. ಈಗ ಈ ಒಪ್ಪಂದಗಳು ಉಭಯ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಸುಧಾರಿಸುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಇರುವಾಗ ಈ ರೀತಿ ದೇಶಗಳ ಜೊತೆಗಿನ ಬಾಂಧವ್ಯ ಮತ್ತು ಒಪ್ಪಂದಗಳು ಭಾರತ ದೇಶಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬುತ್ತೆ. ಅದರಲ್ಲೂ ಇಂಥ ತೈಲ ರಾಷ್ಟ್ರಗಳ ಜೊತೆಗೆ ಯುಎಇ ಜೊತೆಗೆ ಮಾಡಿಕೊಂಡಿರುವಂತಹ 12 ಒಪ್ಪಂದಗಳು. ಇನ್ನು ನೆಕ್ಸ್ಟ್,